ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ 8 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೂರಿಗೆ ಇವತ್ತು ದಿವಾನ್ ಕಟ್ ಮಾರ್ಕೊಂಡು ಬಂದಿದ್ರು. ಹಾಗಾಗಿ ನಾವು ಒಂದು ತಗೊಳ್ಳೋಣ ಅಂತ ಗಾಡಿ ನಿಲ್ಸಿದ್ವಿ. ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಸಲನೂ ತೊಗೊಳ್ಳೋಣ, ಅಂದರೆ ಬೆಡ್ಶೀಟು ಅದು ಇದು ಐಟಮ್ಗಳು ಇಡೋಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ನಿಲ್ಸಿದ್ವಿ. ನಮ್ಮ ಬಜೆಟ್ ಕೂಡ ಬಂದರು. ಹಾಗಾಗಿ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಹಾಗಾಗಿ ಲಾಸ್ಟ್ ಟೈಮ್ ಬ್ಲ್ಯಾಕ್ ಇತ್ತಲ್ವ, ಅದಕ್ಕೆ ಈ ಸಲ ಈ ಕಲರ್ ಸೆಲೆಕ್ಟ್ ಮಾಡಿದ್ವಿ. ಅವರೇ ಕೂಡ ಇಳಿಸಿದ್ರು. ಅದಕ್ಕೆ ನಮ್ಮ ಅಜ್ಜಿ ನೋಡಲಿ ರೀ ಕಲ್ಲರು ಅಂತ ಹೇಳಿದೆ. ಅದಕ್ಕೆ ಮನೆ ಮುಂದೆ ನಿಲ್ಲಿಸ್ಕೊಂಡಿದ್ದಾರೆ. ಪ್ರೈಸು ಪರವಾಗಿಲ್ಲ. ನಾವು ಸಿಟಿಯಿಂದ ಇಲ್ಲಿಗೆ ತರಬೇಕು ಅಂದರೆ ಮಿನಿಮಮ್ 500 ರೂಪಾಯಿ ಬಾಡಿಗೆ ಕೂಡ ಕೊಡಬೇಕು. ಇಲ್ಲಿ ತೊಗೊಳೋದ್ರಿಂದ ಬಾಡಿಗೆ ಕೂಡ ಉಳಿಯುತ್ತೆ. ಮತ್ತು ಮನೆಗೆ ಕೂಡ ಮನೆ ಒಳಗಡೆನೇ ಅವರೇ ಇಟ್ಟೋಗ್ತಾರೆ. ನಮ್ಮಮ್ಮ ಬಂತು ಇದ್ಯಾಕೆ ಕಲರ್ ತಗೊಂಡೆ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಡ್ಯಾಮೇಜು ಮತ್ತು ಕೀ ಕೂಡ ಅವರೇ ಚೆಕ್ ಮಾಡಿ ತೋರಿಸ್ತಿದ್ದಾರೆ ಆ ಥರ ಇದೆ ಒಳಗಡೆ ಎಲ್ಲ ಅಂತ. ಈ ಬಾಕ್ಲಲ್ಲಿ ಅದೇ ಡೌಟು ನಮಗೆ ಎಲ್ಲ ಹೇಳೋದೆಲ್ಲ ಹಿಂಗೆ ಇಲ್ಲೇ ಇಡೋದ ಒಳಗೆ ತಗೊಂಡು ಒಳಗೆ ಇಡ್ಬೇಕಣ್ಣ. ಅವರು ಮನೆ ಒಳಗಡೆ ಇಟ್ಟು ಹೋದರು. ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಏರ್ ಕಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಫಂಕ್ಷನ್ಗೆ ಹೋಗಿದ್ವಲ್ಲ, ತಲೆ ಬಾಚಿಸ್ಕೊಳಕ್ಕೆ ಸಿಕ್ಕಾಬಟ್ಟೆ ರೋಸ್ತಿದ್ಲು. ಅದಕ್ಕೆ ಈ ಸಲ ನಾನೇ ಕೂಡ ಮಾಡಿದೆ. ಚೆನ್ನಾಯ್ತಾ ಏರ್ ಕಟ್ಟು? ಅಲ್ಲೈತಾ? ಹೆಂಗೆ ಕಾಣಿಸ್ತಿತ್ತು ಪಾಪ ಏರ್ ಕಟ್? ಅಲ್ಲೈತ ಕೂದಲು? ಕೊಡ್ಕು. ಚೆನ್ನಾಗೈತೆ ಪಾಪ? ಸೂಪರಾ? ಮಿಷಿನ್ ಇಟ್ಕೊಂಡು ನಾನೇ ಮಾಡ್ತೀನಿ ಕೊಡಮ್ಮ ಅಂತ ಇಸ್ಕೊಂಡು ಅವಳೇ ಮಾಡ್ತಾ ಸುಮ್ಮನೆ ಹಿಂಗೆ ಅಂತಿದ್ದಾಳೆ. ಮಿಷಿನ್ ಆನ್ ಆಗಿರಲಿಲ್ಲ. ನೀನು ಕಟ್ ಮಾಡ್ತೀಯಾ? ಹಾಂ, ಹಂಗ ಕಟ್ ಮಾಡೋದು? ಹಾಂ, ಓಡ್ ಹಾಕ್ತಾವಳ. ಏರ್ ಕಟ್ ಆದಮೇಲೆ ಸ್ನಾನ ಮಾಡಿ ಮಂಗಿಸ್ದೆ. ಇವಾಗ ಎದ್ದಿದ್ದಾಳೆ. ಮಧ್ಯಾಹ್ನ 12 ಗಂಟೆ ಆಗಿತ್ತು. ನಾವೆಲ್ಲಿಗೆ ಹೋಗ್ತಿದ್ದೀವಿ ಇವಾಗ? ಎಲ್ಲಿಗೆ ಹೋಗ್ತಿದ್ದೀವಿ? ಅಂಗನವಾಡಿಗೆ. ಕುತ್ಕಂತೀಯ ಅಂಗನವಾಡಿಲಿ ನೀನು? ಹಾಂ, ಜೀನ್ನೆ ಅಲ್ಲಿ ಆಟ ಆಡೋದಿರಲ್ಲ, ಅಲ್ಲಿ ಓದಕ್ಕಾರ ಹೋಗೋದು. ಸ್ಟಿಕ್ಕರ್ ಕೀಳ್ಬಾರ್ದು. ನಿನಗೆ ಬೇರೆ ದಿಕ್ತೀನಿ. ಬೇಡ, ನೀನು ಹಿಂಗೆಲ್ಲ ಆಡಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಬ್ಯಾಡ ನೀನು. ಗಾಯ ಆಯ್ತು. ನಾನು ಹಾಸ್ಪಿಟ್ಲಿಗೆ ಕರ್ಕೋಗು. ನಂಗೆ ಗಾಯ ಆಗೈತೆ. ಪಾಪ ಅವಳು ಅಂಗನವಾಡಿಗೆ ಬರಲ್ವಂತೆ. ನೀನು ಬರ್ತೀಯಾ ಇಲ್ವಾ? ಕೆಜಿ ಇದೆಯಾ ನೀನು? ಎಷ್ಟು ಕೆಜಿ? LKG ಇದೆಯಾ ನೀನು? ಅವಳು LKG, ನೀನು LKG. ನೀನು LKG ಅಲ್ಲ. ನೀನು ಸ್ಕೂಲ್ಗೆ ಹೋಗಿಲ್ಲ? ಹಾಂ, ದಡ್ಡೆ? ಯಾರು ದಡ್ಡಿ? ಯಾರು ದಡ್ಡಿ ಪಾಪ? ನಾನು ದಡ್ಡಿನಾ? ಹಂಗೆ ಮಾಡಬಾರ್ದು. ನಾನು ದಡ್ಡೆ ಅಂತೆ, ಅವಳು ಬುದ್ಧಿವಂತೆ. ಅದಕ್ಕೆ ಒಂದು ಡಬ್ಬ ಉಪ್ಪಿನ ಡಬ್ಬಕ್ಕೆ ಫುಲ್ ನೀರಿದ್ದು ಬಂದಿರೋದು ಇವಾಗ ಹೋಗಿ. ಮಿಯಾವು. ನೀವು ಹಿಂಗೆ ಜಗಳ ಆಡಿದ್ರೆ ನಿಂದೊಂದು ಸ್ಕೂಲ್ಗೆ ಅವಳೊಂದು ಸ್ಕೂಲ್ಗೆ ಹಾಕ್ತೀನಿ. ಹೋಗ್ತೀರಾ ಸ್ಕೂಲ್ಗೆ ಹೋಗ್ತೀರೇನೆ? ಹೋಗಲ್ವಾ? ಇಲ್ಲಿ ಆಯ್ತು ಆಡ್ಕೊಂಡು ಇಬ್ರು ಜಗಳ ಆಡ್ಕೊಂಡಿರ್ರಿ. ಹಂಗ ನೋಡಿ ಬರ್ಬೇಕಾ? ನನ್ನ ಚಪ್ಪಲಿ ಏನಕ್ಕೆ ತಂದೆ? ನಾನು ಅಕ್ಕನ್ ತಿನ್ಬಿಡು.
ಅಂಗನವಾಡಿ ತಕ್ಕ ಹೋಗೋಣ ಅಕ್ಕಳ್ರಿ ಚಪ್ಲಿ ಬೇಗ ಬೇಗ ಹೋಗೋಣ ನಡಿ 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 ನೋಡ್ಬೇಡ ಪಪ್ಪ ಯಾರು ಮಾಮನ ಅಲ್ಲಾಸೋದ್ನ ಮಾಮ ಅಲ್ಲಾಸಿ ಹೋದ್ನ ನೀನ್ ಬಿಟ್ಟೋದ್ನ ದೂರ ನಡಿ ನಡಿ ಬೇಗ ಎಲ್ಲೋಗೋಣ ಅಂದ್ರೆ ಅಲ್ಲಲ್ಲ ಅಲ್ಲಿ ಮುಂದಿರೋದು ಅಂಗನವಾಡಿ ಅಂಗನವಾಡಿ ಕೂರ್ಸಿ ಬರ್ತೀನಿ ನಡ್ರಿ ನಿಮ್ಮ ಇಲ್ಲ ಹ್ಮ್ ನಡಿ ಒಳಿಕೆ ಪಾಲು ಹೋಯ್ತವನ ಹೋಗ್ಲಿ ನಡಿ ನೀನು ಚಪ್ಲಿ ಬಿಡು ಕುತ್ಕ ನಡ್ರಿ ಅಂಗನವಾಡಿಲಿ ಹೋಗಲ್ ತೂಕಸ್ಕೊಂಡು ಇಷ್ಟೇ ಮಕ್ಳು ಯಾಕೆ ಕಡಿಮೆ ಇದ್ದಾರೆ ಎಷ್ಟಿದ್ದಾಳೆ ಕೀರ್ತಿ ಹನ್ನೆರಡೂವರೆ ಸುಮ್ಮನೆ ಕುತ್ಕೊಂಡ್ರು ಆಮೇಲೆ ABCD ಹಾಕ್ಕೊಟ್ರು ABCD ಹೇಳ್ಕೊಟ್ಟೆ ಬರೆಯೋದನ್ನ ಆಮೇಲೆ ಹಿಂಗೆ ರೌಂಡ್ ಆಗ್ತಾ ಇದ್ಲು ನೆಕ್ಸ್ಟ್ ಮಂತಿಂದ ಕರ್ಕೊಂಬಂದು ಕೂರಿಸಿ ಹೊಸ ಅಡುಗೆಯರು ಬರ್ತಾರೆ ಅವಾಗ ನಮಗೂ ನೋಡ್ಕೊಳಕ್ಕೆ ಸರಿ ಹೋಗುತ್ತೆ ಇಷ್ಟು ಕುತ್ಕೊಂಡ್ರೆ ಸಾಕು ಇವರೇ ರೂಢಿ ಆಗ್ತಾರೆ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಕರ್ಕೊಂಬಂದು ಕೂರಿಸ್ತೀನಿ ಅಂತ ಹೇಳಿದೆ ನಮ್ಮೂರಲ್ಲಿ ಇವಾಗ ಅಂಗನವಾಡಿ ಕಟ್ತಾ ಇದ್ದಾರೆ ಬಿಲ್ಡಿಂಗು ಹಂಗಾಗಿ ಅವ್ರ ಮನೇಲೇ ಮಾಡ್ತಾಯಿದ್ದಾರೆ ಸ್ವಲ್ಪ ಮಕ್ಕಳಿರೋದ್ರಿಂದ ಅವ್ರ ಮನೇಲೇ ಆಗುತ್ತೆ ಅಂಗನವಾಡಿಗೆ ಫುಲ್ ಕಟ್ಟೆಲ್ಲ ಮುಗ್ದಾದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅವರೇ ಊಟ ಮಾಡೋದಕ್ಕೆ ಅಭ್ಯಾಸ ಮಾಡಲಿ ದಿನ ಹಾಕ್ಕೊಡಿ ಮನೇಲಿ ತಿನ್ನಿಸ್ತಾ ಕುತ್ಕೊಂಡ್ರೆ ಕಷ್ಟ ಆಗುತ್ತೆ ಇಲ್ಲಿಗೆ ಬಂದಾಗೆಲ್ಲ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಹೇಳ್ಕೊಡ್ತೀನಿ ಅಂತ ಅಂದೆ ನಾನು ಆಲ್ರೆಡಿ ಮನೇಲಿ ಅವ್ರಿಗೇ ಊಟ ಮಾಡೋಕ್ಕೆ ಕೊಡ್ತೀನಿ ಮಾಡ್ತಾರೆ ಆಮೇಲೆ ಊಟದ ಟೈಮ್ ಆಯಿತು ಹಾಗಾಗಿ ಊಟ ಮಾಡಿ ಅಲ್ಲಿ ನೀಟಾಗಿ ಕುತ್ಕೊಂಡಿದ್ರು ಅಂದರೆ ಅವರೇ ಕೂಡ ತಿಂದರು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ರು ಅವ್ರು ಎದ್ದೇಳೋ ಅಷ್ಟರಲ್ಲಿ ನಮ್ಮ ಅಮ್ಮ ಸಿಟಿಗೆ ಹೋಗಿದ್ರು ಸಂತೆ ಇತ್ತು ಹಂಗಾಗಿ ಮನೆಗೆ ಬಂದಾದ್ಮೇಲೆ ಏನು ತಿಂಡಿ ತಂದಿದೆಯಾ ಅಂತ ಕೇಳ್ತಿದ್ರು ಹಂಗಾಗಿ ಕೊಡ್ತಾಯಿದ್ದೆ ನಮ್ಮಮ್ಮ ನಗ್ತಿತ್ತು ವೀಡಿಯೋದಲ್ಲೆಲ್ಲ ಗೊಪ್ಪೆ ಹಾಕ್ಕೊಂಡಿರ್ತೀನಿ ಹಂಗೆ ವೀಡಿಯೋ ಮಾಡ್ತೀಯ ನೀನು ಅಂತ ಗೊಪ್ಪೆ ಕ್ಯಾಮ್ರಾ ಮಾಡ್ಕೊಳ್ಳೋದು ತಿಂಡಿ ಅದು ಪೂರಿ 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 ಅವ್ ಪವನ್ ಪೂರಿ ಉಪ್ಪಿಟ್ಟು ಮಾಡಕ್ಕೆ ಚಲ್ಗಿಲ್ಲಿ ನೀರಿನ ಬಟ್ಲಿ ಇವ್ರಿಗೆ ಅಂತಂದೀಯ ಅಷ್ಟರಲ್ಲಿ ಹಸ ಹೊಡ್ಕೊಂಬರೋಕ್ಕೆ ಅಂತ ಹೋಗಿ ನಮ್ಮ ಅಜ್ಜಿರು ಹೊಡ್ಕೊಂಡು ಬಂದರು ಮನೆಗೆ ನಮ್ಮಮ್ಮ ಕೂಡ ಹೋಯ್ತು ಹಸುಗಳನ್ನೆಲ್ಲ ಕಟ್ಟಾಕ್ತಾ ಇದ್ದಾರೆ ಗೊತ್ತುತ್ತೆ ಹಸ ಹಂಗಲ್ಲ
ಹಸನೆಲ್ಲ ಕಟ್ಟಾಕಾದ್ಮೇಲೆ ಕರ ಬಿಟ್ಕೊಳ್ತು. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಧನ್ಯವಾದಗಳು.